ಪ್ರಿಯಾ ಮಾಡಿರುವ ಕಥೆಗಳಿಗೆ ಸ್ವಾಗತ. ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೊಸದಾಗಿ ನೋಡುವವರು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಹೇಳವ, ಏನ್ ಮಾತಾಡ್ಬೇಕಿತ್ತು? ಮತ್ತೇನ್ ಹೊಸ ರಾಡಿ ತೆಗದ್ಲವ ಈಕಿ? ಅಣ್ಣ, ಅವು ಇದ್ದಾಗಂತೂ ನಾನು ಯಾವುದಕ್ಕೂ ಕೇಳಕ್ ಹೋಗ್ಲಿಲ್ಲ, ಹೇಳಕ್ ಹೋಗ್ಲಿಲ್ಲ, ಬಾಯಿ ಮಾಡಕ್ ಹೋಗ್ಲಿಲ್ಲ. ಅವು ಬೇಜಾರಕತಿ ಅಂತೇಳಿ. ಈಗ ನಮ್ಮ ಅವನ ಇಲ್ಲ ತೀರ್ಕೊಂಡಾಳ ಅಂದ್ಮ್ಯಾಗ ಇನ್ನು ಮಾತಾಡಕ್ಕೆ ಬರುದೇನೈತಿ ಅಂತೇಳಿ ಮಾತಾಡಕತ್ತೇನಿ. ಈಗ ಅವು ಇದ್ದಾಗ ಅದಕ್ಕೆ ಅವು ಇದ್ದಾಗ ನಾನು ಏನು ಬೇಡ ಅಂತ ಹೇಳಿದೆ. ಈಗ ಅವ್ವ ತೀರ್ಕೊಂಡು ಹತ್ತತ್ರ ಒಂದು 15 ದಿನನ ಆತು. ಅದಕ್ಕೆ ಈಗ ಕೇಳೋದೇನಂದ್ರೆ ನನಗೂ ಆಸ್ತಿ ಒಳಗೆ ಪಾಲ್ ಬೇಕು. ಅಲ್ವಾ, ಆಸ್ತಿ ಒಳಗ್ ಪಾಲ್ ಬೇಕು ಅಂದ್ರೆ ಇದು ಹೆಂಗಕತ್ತಿದ? ಆಸ್ತಿ ಒಳಗೆ ಹೆಂಗವ ಪಾಲ್ ಕೊಡಕತ್ತಿ? ನೀನೇ ಬೇಡ ಅಂತ ಹೇಳಿದಿಲ್ಲ. ಅದು ಹೆಂಗಣ್ಣ ಕೊಡಕ್ಕಾಗುದಿಲ್ಲ? ಆಸ್ತಿ ಒಳಗೆ ಪಾಲು ಅಲ್ಲ, ಆಸ್ತಿ ಒಳಗೆ ಪಾಲ್ ಕೊಡ್ಬೇಕಪ್ಪ ನೀನು. ಯಾಕೆ ನಾನು ನಮ್ಮಪ್ಪ ನಿಮ್ಮಪ್ಪ ಒಂದ ಅಲ್ಲನ? ನಾ ಇದ ಮನೆಯಾಗ ಹುಟ್ಟು ಬೆಳೆದಿಲ್ಲನ? ಹಂಗಲ್ವಾ, ನೀ ಬೇಡ ಅಂತ ಅಂದೆಲ್ಲ ಅವತ್ತು ಅಂದಿದ್ದೆ. ಆದ್ರೆ ನೀನು ಸ್ವಲ್ಪರ ತಂಗಿಯನ್ನ ಪ್ರೀತಿ ಇಟ್ಕೊಂಡು ನೀ ಕೊಡ್ಬೋದಿತ್ತಲ್ಲ ಅಣ್ಣ. ನೀ ಕೊಟ್ಟೆನ ಹೇಳಂಗಾರ ನೋಡೋಣ. ಏನ್ ಕಮ್ಮಿ ಆಗೈತಪ್ಪ? ಏನ್ ದೇವ್ರ ಕಮ್ಮಿ ಮಾಡ್ಯಾನ? ನಂಗೆ ಅದನ್ನ ಹೇಳ ಫಸ್ಟ್ ನೋಡೋಣ. ದೇವ್ರೆಲ್ಲ ಕೊಟ್ಟಾನ, ಏನೂ ಕಮ್ಮಿ ಆಗಿಲ್ಲ. ಆದ್ರೂ ಹಿಂಗ್ ಮಾಡ್ತೀರಿ ಅಂದ್ರೆ ಏನ್ ಹೇಳೋದು ಇದಕ್ಕೆ ಅಂತೀನಿ ನಾನು. ಅಣ್ಣ ಇಲ್ಲೋಡು, ಅರ್ಥ ಮಾಡ್ಕೊ. ನಾವು ಏನು ತೀರ ಹೆಂಗೆ ಹೇಳೋದು ನಿನಗೆ ಅಂತೀನಿ ನಾನು. ಅಂತಾಗ ನಮ್ದು ಪರಿಸ್ಥಿತಿ ವಜ್ಜೈತಣ್ಣ. ನನ್ನ ಹಳ್ಯಾಗೂ ಅದೇನೋ ವ್ಯವಹಾರ ಮಾಡಕ್ಕೆ ಹೋಗಿ ಲಾಸ್ ಆಗಿ ಭಾಳ ತೊಂದರೆ ಒಳಗದಾನ. ಈಗ ನಾನು ಒಂದು ಸ್ವಲ್ಪ ಇಲ್ಲಿದ ಒಯ್ದು ಕೊಟ್ರೆ ಅವಂಗೂ ಆಸರಕತೆ ಇಲ್ಲ. ಹೇಳಂಗಾರ ನೋಡೋಣ. ಅಲ್ಲ, ಮತ್ತೆ ಏನು ಬೇಡ ಅಂತ ನೀನು ಅವತ್ತು ಪತ್ರಕ್ಕೆ ರುಜು ಹಾಕ್ತೀನಿ ಅಂತ ಹೇಳಿದ್ದಿ. ಏನು ಬೇಡ ಅಂತ ಪತ್ರಕ್ಕೆ ರುಜು ಹಾಕ್ತೀನಿ ಅಂದಿದ್ದೆ. ಅವಾಗ ನಮ್ಮವ್ವ ಇದ್ಲು. ಅವಾಗ ಏನು ಪತ್ರಕ್ಕೆ ರುಜು ಹಾಕಿಲ್ಲಲ್ಲ, ನಾನು ಹಾಕ್ತೀನಿ ಅಂದಿದ್ದೆ, ಹಾಕ್ಲಿಲ್ಲ. ಈಗ ನಮ್ಮವ್ವ ಇಲ್ಲ, ನಾ ಯಾಕೆ ಹಾಕಕ್ಕೆ ಹೋಗ್ಲಿ? ಅಣ್ಣ ನಾನು ಹೇಳ್ತೀನಿ ಕೇಳು. ಅವು ಇರೋ ಮಠ ಅದೇನ ತಾಯಿ ಇರೋ ಮಠ ತವ್ರ ಮನೆ ಸಂಬಂಧ ಅಂತೆ. ಈಗ ನಮ್ಮವ್ವ ಸತ್ಕಾಲಕ್ಕೆ ನೀ ಅತ್ತಿಗೆ ಮೇನ್ ನನ್ನೇನು ಬರಾಕ ಬಿಡಾಕ ಹೋಗಾಕ ಮಾಡಾಕ ಮೊದ್ಲಿನಂಗೆ ಆಗುದಿಲ್ಲ ನಾನು. ಯಾಕಂದ್ರೆ ತಾಯಿ ಇದ್ದಾಗ ಹೆಣ್ಮಕ್ಳು ಬಂದು ಹೋಗೋದಕ್ಕೂ ತಾಯಿ ಇಲ್ದಾಗ ಬಂದು ಹೋಗೋದಕ್ಕೂ ಭಾರಿ ವ್ಯತ್ಯಾಸ ಇರ್ತೈತಿ. ಏನು ಇಷ್ಟು ದಿನ ನಾನು ಎಲ್ಲದಕ್ಕೂ ಬಾಯಿ ಮುಚ್ಕೊಂಡು ಇದ್ದೆ. ಇನ್ಮ್ಯಾಗೂ ಹಂಗೆ ಇರಕ್ಕೆ ಆಗುದಿಲ್ಲಪ್ಪ. ಏನು ನಾ ಹೇಳ್ತೀನಿ ಕೇಳು. ಇನ್ಮ್ಯಾಗ ನಮ್ದು ಏನೈತೆ ನಮಗೆ ಕೊಟ್ಬಿಡ್ರಿ. ನೀವು ತವ್ರ ಮನೆ ಕರೀರಿ ಬಿಡ್ರಿ ಕಳಿಸ್ರಿ ಏನಾರ ಮಾಡ್ಕೊರಿ, ನಾ ಯಾವುದಕ್ಕೂ ತಲೆ ಕೆಡಿಸ್ಕೊಳಕ್ಕೆ ಹೋಗುದಿಲ್ಲ ಅಣ್ಣ. ಏನು ನನಗೆ ನನ್ನ ತವ್ರ ಮನೆಯಿಂದ ಇಂತಿಷ್ಟು ಆಸ್ತಿ ಅಂದ್ರೆ ಇಂತಿಷ್ಟು ಅಂದ್ರೆ ಅರ್ಧ ಭಾಗ ಅಂದ್ರೆ ಒಂದು ಸಮಪಾಲರ ಬರಲೇಬೇಕಪ್ಪ. ಬರಲಿಲ್ಲ ಅಂದ್ರೆ ಮತ್ತೆ ಆಗ ಹೋಗ ಮಾತಲ್ಲಿದೆ. ನಂಗೆ ಬೇಕು, ಸಮಪಾಲೇ ಬೇಕು ನನಗೆ. ಅಲ್ಲ, ನಿಮ್ಮ ಮೂವ್ ಇದ್ದಾಗ ಒಂಥರ ಮಾತಾಡಿ ಈಗ ಅವ್ರು ಇಲ್ದಾಗ ಒಂಥರ ಮಾತಾಡ್ತೀಯಲ್ಲ, ಇದಕ್ಕೆ ಏನು ಹೇಳೋದು ಅಂತ? ನೀವು ಏನಾರ ಅನ್ಕೋರಿ ಅತ್ತಿಗೆಮ್ಮ, ನಂಗೆ ಗೊತ್ತೈತಿ. ನಿಮಗೆ ಮೊದಲೇ ನನ್ನ ಕಂಡ್ರೆ ಆಗಲ್ಲ ಅಂತ ನನಗೆ ಗೊತ್ತೈತಿ. ನಮ್ಮವ್ವ ಇದ್ಲು, ಆಕಿ ಬಾಯಿ ಮಾಡ್ತಿದ್ಲು ಅಂತೇಳಿ ನೀವು ಸುಮ್ಮನಿದ್ರಿ. ಈಗ ನಮ್ಮವ್ವ ಇಲ್ಲ, ನಾನು ಬಂದಾಗ ಏನೊಂದು ಚರಿಗೆ ನೀರು ಕೊಡ್ತೀರಿ ಅಂತ ನನಗೇನು ಗ್ಯಾರಂಟಿ ಐತಿ? ಕೊಡಲ್ಲ, ಕೊಡ್ಲಾರ್ದಂಗೂ ಇರ್ಬೋದು. ಅದಕ್ಕೆ ನಂಗೇನು ಬೇಡಪ್ಪ ತವ್ರ ಮನೆ ಸಂಬಂಧ. ಅಣ್ಣ ನಾ ಹೇಳ್ತೀನಿ ಕೇಳಿ, ನನಗೆ ಅರ್ಧ ಆಸ್ತಿ ಬೇಕು. ಅರ್ಧ ಆಸ್ತಿ ಹೆಣ್ಮಕ್ಳದ್ದು ಬರಲೇಬೇಕು ಅಂತ ಕಾನೂನೇ ಐತಿ. ಅಲ್ವಾ, ಮತ್ತೀಗ ಹಂಗಾರ ಅರ್ಧ ಬೇಕಂದ್ರೆ ಸಾಲದಾಗೂ ತಗೋಬೇಕು. ಈಗ ನೀ ಪಾಲು ಸ್ವಲ್ಪ ಸಾಲನೂ ಐತಿ ನಮ್ಮ ತಲೆ ಮ್ಯಾಗ. ಸಾಲದ್ದು ನನಗೆ ಸಂಬಂಧ ಇಲ್ಲ ಅಣ್ಣ, ಸಾಲದ್ದು ನಮಗೆ ಸಂಬಂಧ ಇಲ್ಲ. ನಮಗೇನು ಹೇಳಿ ಕೇಳಿ ನೀವು ಇದು ಮಾಡಿದ್ರೆ ಸಾಲದ್ದು ನಮಗೆ ಸಂಬಂಧ ಇಲ್ಲ. ನನಗೆ ಆಸ್ತಿ ಒಳಗೆ ಪಾಲ್ ಬೇಕು. ಹೆಂಗದಿರ್ ನೋಡಿ ಹೆಣ್ಮಕ್ಳು. ಸಾಲದಾಗ ನಿಮಗೆ ಪಾಲ್ ಬೇಡ, ಆಸ್ತಿ ಒಳಗೆ ಪಾಲ್ ಬೇಕು. ಸಾಲ ಹೆಂಗ್ ಹರಿಬೇಕು? ಆಸ್ತಿ ಇದ್ರಲ್ಲ ಹರಿಯೋದು. ಎದಕ್ ಮಾಡಿರಿ ಸಾಲನ? ನಿಮ್ಮ ಮನೆ ನೀವು ಕಟ್ಕೊಂಡಿರಿ, ಈ ಮನೆ ಕಟ್ಕೊಳಕ್ ಸಾಲ ಮಾಡಿರಿ. ಇಷ್ಟು ದೊಡ್ಡ ಮನೆ ಒಳಗೆ ನೀವು ಅದಿರಿ, ಇದಕ್ಕೆ ನನಗೆ ಏನು ಸಂಬಂಧ? ಹಂಗಾರೆ ಮನೆ ಒಳಗೆ ನಾನು ಇರ್ತೀನಿ ಸಾಲ ಹರಿಯಕ? ತಿನ್ಲಿಲ್ಲ ಉಣ್ಲಿಲ್ಲ ಅದು ಏನೋ ಬಂದು ಹಣಿಗೆ ಬಡಿತ ನಂಗೆ ಭಾರಿ ಬಿಡು ನಿಮ್ದು. ಈಗ ನಾನಲ್ಲಿ ನನ್ನ ಮನೆಗೆ ಸಾಲ ಮಾಡಿ ನೀವು ಹರಿರಿ ಅಂದ್ರೆ ನೀವು ಹರಿತೀರೇನ? ಅತ್ತಿಗೆಮ್ಮ ಮಾತಾಡಿದ್ರೆ ಸರಿಯಾಗಿ ಮಾತಾಡ್ಬೇಕು. ಹೌದವ, ನಾವೆಲ್ಲ ತಪ್ಪ ಮಾತಾಡೋದು. ಪಾಪ ನೀನೇ ಸರಿ ಮಾತಾಡಕ್ಕೆ. ಹೌದು, ನೀವು ತಪ್ಪ ಮಾತಾಡಕತ್ತಿರೋದು. ಯಾವನ್ ಹಿಂದನ ಬೆನ್ನ ತಗೊಂಡು ಓಡೋಗಿ ಅವ್ರನ್ನ ಮದಿ ಮಾಡ್ಕೊಂಡ್ಲಕ್ಕಿ. ಅಂತವ್ರ ಮದಿ ಮಾಡ್ಕೊಂಡವ್ರಿಗೆ 1 ಎಕರೆ ಹೊಲ ಕೊಟ್ಟ ನಿಮ್ಮ ಇವ ಅಣ್ಣ. 1 ಎಕರೆ ಹೊಲ ಕೊಟ್ಟ. ಅವತ್ತು ನಾನು ಹೋಗ್ಲಿ ಪಾಪ ಅಂತ ಸೈ ಮಾಡಿಕೊಟ್ಟೇನೆ. ಅದಕ್ಕೆ ನಂಗೆ ಸಂಬಂಧ ಇಲ್ಲ. ನಂಗೆ ಮಾರಿ ಮನಿ ಕಟ್ಕೊಂಡು ಅವರು ಒಂದಿಷ್ಟು ರೊಕ್ಕ ಬಂಗಾರ ಅಂತ ಮಾಡ್ಕೊಂಡು ರೊಕ್ಕ ಇಟ್ಕೊಂಡ್ರು. ನನಗೇನು ಸಿಕ್ತು? ಏನು ಕೊಟ್ರಿ? ಅಲ್ಲ, ಹೊಲಕ್ಕೆ ಸೈ ಮಾಡಿದಾಗ ನಿನಗೆ 1 ತೊಲಿ ಬಂಗಾರ ಕೊಡ್ತೀವಿ ಅಂತ ಕೊಡಿಸ್ಲಿಲ್ಲ ನಾವು? 1 ತೊಲಿ ಬಂಗಾರ ತಗೊಂಡಿಲ್ಲ ಅವಾಗ. 20-30 ಲಕ್ಷ ರೂಪಾಯಿ ಹೋದ ಹೊಲಕ್ಕೆ ನೀವು 1 ತೊಲಿ ಬಂಗಾರ ಕೊಟ್ಟು ನನ್ನ ಕೈ ತೊಳ್ಕೊಂಡ್ಬಿಟ್ರಿ. ನಾನು ನಮ್ಮವ್ವ ಇದ್ಲಲ್ಲ, ಆ ಒಂದು ಎಕರೆ ಹೊಲಕ್ಕೆ ಯಾಕೆ ಜಗಳ ಮಾಡ್ಬೇಕಂತ ಸೈ ಮಾಡಿಕೊಟ್ಟೆ. ಉಳಿದಿದ್ದಕ್ಕೆ ನಾ ಏನಾರ ಸೈ ಮಾಡೇನ? ನಂಗೆ ಸಂಬಂಧ ಇಲ್ಲ ಅಂತೇಳಿ? ಇಲ್ಲ, ನಾನು ಯಾಕೆ ಕೊಡ್ಬೇಕು? ನಂಗೆ ಅರ್ಧ ಆಸ್ತಿ ಬೇಕಣ್ಣ. ಹೌದ, ನಂಗೆ ನಮ್ಮ ಅಪ್ಪನ ಹೊಲ ಅದ್ರಾಗ ಅದೆಂತದ ಕಲ್ಲು ಸಿಕ್ಕಿರೋದು, ಗ್ರಾನೈಟನ ಏನು ಸುಡ್ಗಾಡೋದು ಅದು ಸಿಕ್ಕಿರೋದು. ಅದ್ರದ್ದೆಲ್ಲ ಬಂದ ಆದಾಯ ನೀವೇ ತಿಂತಾದಿರಿ, ನಮಗೇನು ಕೊಟ್ಟಿಲ್ಲ. ನನಗೂ ಒಂದು ಹೆಣ್ಣು ಮಗಳೈತಿ, ಅದಕ್ಕೂ ಅದ್ರ ಹೊಟ್ಟಿಲೇನು 2 ಮಕ್ಕಳಾಗ್ಯಾವು. ನನ್ನ ಹಳೆಯಾಗ ಈಗ ಸಾಲ ಆಗೈತಿ. ನನಗೆ ಅದೆಲ್ಲ ಗೊತ್ತಿಲ್ಲ. ನೀವು ನನ್ನ ಆಸ್ತಿ ನನಗೆ ಅರ್ಧ ಪಾಲು ಕೊಟ್ಟರೆ ನಾವು ಹೋಗಿ ನನ್ನ ಮಗಳ ಮನ್ಯಾಗ ಅದನ್ನು ಕೊಟ್ಟು ನನ್ನ ಹಳೆಯನ ಆಸ್ತಿ ಸಾಲ ಹರಿದು ನನ್ನ ಹಳೆಯಾಗ ಒಂದಿಷ್ಟು ರೊಕ್ಕ ಅಂತ ಕೊಟ್ಟು ನನ್ನ ಹೆಸರಲ್ಲೇನೋ ಒಟ್ಟಿಟ್ಕೊಂಡು ನಾನು ನನ್ನ ಮಗಳ ಮನ್ಯಾಗ ಇರ್ತೀನಿ. ಈಗ ಸುಮ್ಮನೆ ಹೋಗಿ ಮಗಳ ಮನೆಯಾಗಿದ್ರೆ ಹಳೆಯ ಸುಮ್ಮನೆ ಇರ್ಬೇಕಲ್ಲ, ಅವ ಯಾಕೆ ಸುಮ್ಮನೆ ಇರ್ತಾನ? ಅದ ನನ್ನ ಹೆಸರಲ್ಲೇ ಒಂದಿಷ್ಟು ರೊಕ್ಕ ಅಂತ ಇಟ್ಕೊಂಡಿದ್ರೆ ಹಳೆಯನು ಹೋಗ್ಲಿ ಬಿಡನ್ ಸುಮ್ಮನೆ ಇರ್ತಾನ. ಮಗಳ ನಮ್ಮಕ್ಕಿ ಹಳೆ ನಮ್ಮವ. ಅಣ್ಣ ನೀನ ವಿಚಾರ ಮಾಡ ನನ್ನ ಜಗದಾಗ. ನಾ ಒಬ್ಬಾಕಿ ಜೀವನ ಹೆಂಗ ಮಾಡ್ಬೇಕು? ಆಗ್ಲಿ ಬಿಡವ, ಬೇಡ ಅದು ಇದು ಅಂತೇಳಿ ನಮಗೂ ಜಗಳ ಮಾಡಕ್ ಸರಿ ಅನ್ಸಲ್ಲ. ಈಗೇನವ, ನಿನ್ಗೆ ಅರ್ಧ ಆಸ್ತಿ ಕೊಡ್ಬೇಕಾ? ಅರ್ಧ ಆಸ್ತಿ ಆಗಲ್ಲ,
1 ರೂಪಾಯಿದಾಗ 4 ಭಾಗ ಕೊಡ್ತೀನಿ. ಏನಂತಿ? ಯಾಕಂದ್ರೆ ನಾವು ಇದಕ್ಕಂತ ಮಾರಿ ಸಣ್ಣ ಪುಟ್ಟ ನಮ್ದು ಕೈಯೆಲ್ಲ ಖಾಲಿ ಆಗೈತಿ. ಮಗನ್ ಮದ್ವಿ, ಮೊಮ್ಮಕ್ಕಳು ಓದ್ಸೋದು ಮಾಡೋದು ಅದು ಇದು ಅಂತೆಲ್ಲ ನಮ್ದು ಅಷ್ಟಕ್ಕಷ್ಟೇ ಐತಿ. ಈಗ ನಿನಗೆ ಒಂದು 1/4 ಭಾಗ ಕೊಡ್ತೇವೆ. ಯಾಕಂದ್ರೆ ನಿನ್ನ ಮದ್ವೆಯಾಗ ನೋಡವ ಏನ್ ಕೊಡ್ಬೇಕಿತ್ತು ಎಲ್ಲ ಕೊಟ್ಟಿನಿ ನಾನು. ಏನ್ ಕಮ್ಮಿ ಮಾಡೇನಿ ನೀ ನನಗೆ ಅದನ್ನ ಹೇಳ ಫಸ್ಟ್ ನೋಡೋಣ. ನಿನ್ನ ಮದ್ವೆಯಾಗ ಹೌದನ್ನಂಗೆ 4 ತೊಲಿ ಅವಲಕ್ಕಿ ಸರ, ಬೋರ್ಮಾಳ ಸರ 2, ಆಮೇಲೆ ಕೈಯಾಗ ಬರಬ್ಬರಿ 2-3 ತೊಲಿ ತೋಡೆ, ಆಮ್ಯಾಗ ಕಿವ್ಯಾನು 1-2 ಜೊತೆ ಕಿವ್ಯಾನು, ಅವನ್ ಬಂಗಾರನು ಅರ್ಧಕ್ಕರ್ಧ ನಿನಗ ಕೊಟ್ಟಾಳ ಕದ್ದು ಮುಚ್ಚಿ. ನಮ್ಗೆಲ್ಲ ಗೊತ್ತೈತಿ, ನಾನು ಏನು ಮಾತಾಡಕ್ಕೂ ಹೋಗಿಲ್ಲ. ಆಮೇಲೆ ಇದು ಏನದು ರೊಕ್ಕ ಬಂದ್ ಸರ್ತಿಗೊಮ್ಮೆ 2,000, 3,000, 4,000 ಕೊಟ್ಟಾಳ. ಆಮೇಲೆ ಮನ್ಯಾಗ ತೆಂಗಿನಕಾಯಿ ಮಾರ್ತಿದ್ದು ಹಿರೇತನ ಹಾಕಿದ ಪ್ರತಿಯೊಂದು ಹಾಲಿನ ವ್ಯವಹಾರ ಹಾಕಿ ನಾನು ನೋಡ್ಕೊಂತಿದ್ಲ ಅವ್ವ. ಅವಾಗೆಲ್ಲ ನೀ ಬಂದ್ ಸರ್ತಿಗೊಮ್ಮೆ ನಿನ್ ಕೈಯಾಗ ಕಳುಲೆ ಜಗ್ಗ ರೊಕ್ಕ ಕೊಟ್ಟಾಳ ಅವ್ವ. ನನಗೆಲ್ಲ ಗೊತ್ತು, ನಾ ಯಾವ್ದು ಮಾತಾಡಕ್ ಹೋಗಿದ್ದಿಲ್ಲ ಅಷ್ಟೇ. ಏನ ಹಿಂಗೆಲ್ಲ ರೊಕ್ಕ ನಿನಗೇನು ಕೊಟ್ಟಿಲ್ಲ ಅನ್ನಂಗಿಲ್ಲ, ಎಲ್ಲ ಕೊಟ್ಟತಿ. ಕೊಟ್ಟ ಮೇಲೆ ಈಗ ನೀ ನನಗೆ ಅರ್ಧ ಆಸ್ತಿ ಬೇಕನ್ನೋದು ಸರಿಯಲ್ಲ ಇದು. ಏನ 1 ರೂಪಾಯಿದಾಗ 4 ಭಾಗ ಕೊಡ್ತೇವೆ, ಉಳ್ಕಿದ್ ನಮಗ್ ಬೇಕು. ಕೊಟ್ರೆ ಅರ್ಧ ಆಸ್ತಿನೇ ಬೇಕು. ಇಲ್ಲ ನನಗೂ ಗೊತ್ತೈತಿ ಇದನ್ನ ಎಲ್ಲಿ ಹೋಗಿ ಬಗೆಹರಿಸ್ಕೋಬೇಕಂತೇಳಿ. ಸುಮ್ಮನೆ ಅಲ್ಲೆಲ್ಲ ಹೋಗೋದು ಬೇಡ, ಆಮೇಲೆ ಪಂಚಾಯತಿ ಕೂಡ್ಸೋದು ಬೇಡ ಅಣ್ಣ. ನನಗೆ ಸುಮ್ಮನೆ ಕಿರಿಕಿರಿ ಆಕತಿ, ಎಲ್ಲ ನನಗೂ ಮಾಡಕ್ ಇಷ್ಟ ಇಲ್ಲ. ನನಗೆ ಸುಮ್ಮನೆ ಅರ್ಧ ಆಸ್ತಿ ಕೊಟ್ಬಿಡ್ರಿ ನೀವು. ನಿಮ್ಮ ಅವ್ವ ಇದ್ದಾಗ ಒಂಥರ ಇದ್ದ ಮೆತ್ತನ ಕಳ್ಳಿ ಹಂಗ ಈಗ ನಾಟಕ ಮಾಡಕತ್ತೀಯಲ್ಲ ನೀನು. ಈಗ ನಾಟಕ ಮಾಡಕತ್ತಿ ಏನೈತಿ? ನೀವು ಕೊಡ್ಬೇಕಿತ್ತು. ನೀವ್ ಅವಾಗ ಬೇಡ ಅಂತ ನಾಟಕ ಮಾಡಿದ್ರಿ. ನಮ್ಮ ಅವ್ವನ ಹೇಳಿದ್ದ, ನಾ ಇರ ಮಠ ಸುಮ್ನಿರು, ನಾ ಸತ್ ಕಾಲಕ್ಕೆ ಎಲ್ಲ ಇಸ್ಕೊ ಅಂತ ಹೇಳ್ಯಾಳ. ಅವು ಹೇಳ ಹೌದು, ಅವ್ವನ ಹೇಳಿದ್ದ, ನಾ ಸತ್ ಕಾಲಕ್ಕೆ ನಿಂದ ಏನ್ ಬರ್ಬೇಕು ಎಲ್ಲ ಇಸ್ಕೊರುವ ಅಂತ ಹೇಳ್ಯಾಳ. ಮೊನ್ನೆ ಅವ್ ಸತ್ತಿಂದ ಅವನ್ ಮೈ ಮೇಗಿರೋ ಬಂಗಾರ ಏನ್ ನನಗೆ ಕೊಟ್ಟಾಳ? ನಿನ್ ಹೆಂಡತಿ ಕೇಳ, ಎಲ್ಲ ಬಂಗಾರ ಹಾಕಿನ ಇಟ್ಕೊಂಡಾಳ ಇಲ್ಲ ಕೇಳು. ತೋಡೆ ಇಟ್ಕೊಂಡಾಳ, ವಂಕಿ ಉಂಗ್ರನ, ಆಮೇಲೆ ಅದು ಕೈಯ ಕೊಳ್ಳಂದು ಬೋರ್ಮಾಳ ಸರ, ಪದಕದ ಸರ, ಚಪ್ಲಾರ ಎಲ್ಲ ನಿನ್ನ ಹೆಂಡತಿ ಕಡೆನೇ ಅದಾವು. ಕಿವ್ಯಾನು 2 ಜೋಡಿ ಬೆಂಡಾಲಿ ಜುಮ್ಕಿ ನಿಮ್ಮ ನಿನ್ನ ಹೆಂಡತಿ ಕಡೆನೇ ಅದಾವು. ನಂಗೇನ್ ಕೊಟ್ಟಾಳಕಿ? ಕೈಯಾನು ಪಾಟ್ಲಿ ಬಿಲ್ವಾರನ ನಿನ್ನ ಹೆಂಡತಿ ಕಡೆನೇ ಅದಾವು. ನಂಗೇನ್ ಕೊಟ್ಟಾಳಪ್ಪ ಆಕಿ? ಏನೂ ಇಲ್ಲ. ನಮ್ಮ ಅವ್ವನ್ ಬಂಗಾರ ನನಗೆ ಕೊಡ್ಬೇಕಿತ್ತು. ಅಲ್ಲ ನಿನಗೆ ಹೆಂಗ್ ಕೊಡಕತ್ತಿ? ನಮ್ಮ ಅತ್ತಿ ಬಂಗಾರನ? ಯಾಕ ನಾ ಅಲ್ಲ ಸೊಸಿ, ನನಗೆ ಇನ್ನೊಂದು ಸೊಸಿ ಇಲ್ಲ. ಬಾರಿ ಬಿಡ ನಿಂದ. ನಮಗ್ ಬೇಕವಾ ಇಷ್ಟಕ್ಕೂ ನಾವು ನೋಡ್ಕೊಂಡಿದ್ದು ಜಪಾನ್ ಜತ್ನ ಮಾಡಿದ್ ನಾವು. ನೀ ಸಾಯ ಕಾಲಕ್ಕೆ ಈಗ ಬಂದು ಬಂಗಾರ ಇಸ್ಕೊಳಕ್ ನಿಂತು ಬಿಟ್ರೆ ಇದೆಲ್ಲ ಬಿಟ್ಬಿಡ ನೀನ. ಅಯ್ಯೋ ಬ್ಯಾಡ್ರಿ ಅದ್ಗೆಮ್ಮ, ಬ್ಯಾಡ. ನನಗೆ ಯಾವ ಬಂಗಾರನು ಬೇಡ, ಎಲ್ಲ ನೀನೇ ಇಟ್ಕೊಂಡು ಉದ್ದಾರ ಆಗು. ಏನು ನಂಗೆ ಯಾವುದು ಬೇಡ, ನನಗೆ ಅದೆಲ್ಲ ಗೊತ್ತಿಲ್ಲ. ನನಗೆ ನನ್ನ ಬಾಲಿಂದ ಅಣ್ಣ ಇನ್ನೂ 4 ಎಕರೆ ಹೊಲ ಐತೆ, ಅದ್ರಾಗ 2 ಎಕರೆ ಹೊಲ ಬರ್ಬೇಕು. ಆಮ್ಯಾಗ ಇಂತಿಷ್ಟು ರೊಕ್ಕ ಅಂತದ್ದು ಬರ್ಬೇಕು ನನಗೆ. ಅದನ್ನ ಕೊಟ್ಟು ಬಿಡ್ರಿ, ನಾನು ಏನು ಮಾತಾಡಕ ಹೋಗುದಿಲ್ಲ. ನಾನಾತು ನನ್ನ ಪಾಡಾತು, ನನಗೆ ಅದಕ್ಕೆ ಸಂಬಂಧ ಇಲ್ಲ. ನಾನು ನನ್ನ ಪಾಡಿಗೆ ನಾವು ಉಳ್ಕೊಂಡ್ಬಿಡ್ತೀನಿ. ಏನಂತೀರಿ? ಮತ್ತೆ ನಂಗೆ ಕೊಡಲೇಬೇಕು. ಕೊಡಲಿಲ್ಲ ಅಂದ್ರೆ ನಾ ಕೇಳೋ ಮಗಳಲ್ಲ. ನಾನು ಮತ್ತೆ ಕೋರ್ಟ್ಗೆ ಹೋಗಿ ಆದ್ರೂ ಪರವಾಗಿಲ್ಲ, ನಾನು ನಂಗೆ ಏನು ದಕ್ಕಿಸ್ಕೊಂತೀನಿ. ನಾವು ಹೊರ ಕುಂದಿರ್ತೇನೆ ಒಟ್ಟತನ. ಅದೇನ ಅಂತಾರಲ್ಲ, ಚೂಜಾಗಿ ಹೊಕ್ಕೊಂಡು ಡಬ್ ನಾಯಿ ನಿಲ್ಲೋದು ಅಂತಾರಲ್ಲ, ಇದಕ್ಕೆ ಅನ್ನೋದು ನೋಡ್ರಿ. ಕರೆನ ನೋಡ್ರಿ. ತಂಗಿ ಅಂತ ಎಷ್ಟು ಇದು ಮಾಡ್ತಿದ್ರಿ. ತಂಗಿ ಅಣ್ಣ ಸತ್ರೇನ, ಅಣ್ಣ ಇದ್ರೇನು, ಅಣ್ಣಗೆ ಏನ್ ಸಿಕ್ರೇನು ಬಿಟ್ರೇನು, ನನಗಿನ್ ತಿಂತದ್ ಬರ್ಬೇಕು ಅಂತೇಳಿ ಹಂಗ್ ಲೆಕ್ಕ ಹಚ್ಚಿ ಕೇಳ್ತಾ ಇದಾಳ ತಂಗಿ. ಏನ ಹೋಗ್ಲಿ ಬಿಡವಾತ, ನಾ ಅದೇನಿಲ್ಲ ದುಡ್ದು ಮಾಡ್ತೀನಿ ನಮ್ಮ ಕೈಲಾಗಿದ್ದನ್ನ. ಈಗ ಅತ್ತಿ ಕೇಳಾಕತ್ತಾಳ, ಹೋಲೆ ತಕ್ಕ ಕೊಟ್ಟು ಮುಗಿಸ್ರಿ. ಏನು ಮಾಡಾಕತ್ತಿ? ಬೇಡ ಅಂದ್ರೆ ಬಿಡ್ತಾಳ ಆಕಿ. ಸುಮ್ಮನೆ ಊರಾಗ ಪಂಚಾಯತಿ ಕೂಡಿಸಿ ಮಾಡಿ 4 ಮಂದಿ ಇದ್ರಿಗೆ ಹಿರಿಯರಿದ್ರಿಗೆ ನಮ್ಮ ಮನೆ ಮರ್ಯಾದೆ ನಾವೇ ಕಳ್ಕೊಂಡಂಗಕತಿ. ಅದಕ್ಕೆ ಯಾವುದು ಈ ರಗಳಿನೇ ಬೇಡ, ಪಂಚಾಯತಿನೂ ಬೇಡ. ಬಿಟ್ಬಿಡು ಹೋಲೆ ತಕ್ಕ. ಸುಮ್ಮನೆ ಮಾತಾಡೋದಕ್ಕಿಂತ ಕೊಟ್ಟು ಬಗೆಹರಿಸ್ರಿ ಅಷ್ಟೇ. ನಾನೇನಾಕಿನ್ ಕರಿಯಲ್ಲಂತೆ, ಕಳ್ಸಲ್ಲಂತೆ, ನನಗೆ ಆಕಿನ್ ಚೆನ್ನಾಗಿ ನೋಡ್ಕೊಳಲ್ಲಂತೆ. ಇಷ್ಟೆಲ್ಲ ಯೋಚನೆ ಮಾಡ್ಯಾಳಕಿ. ಇರ್ಲಿ, ಹಂಗ ಇರ್ಲಿ. ಇನ್ನು ಮ್ಯಾಗ ಆಕಿ ಏನೈತಲ್ಲ, ಆಕಿ ಕೊಟ್ಟ ಮೇಲೆ ಆಕಿ ನನ್ನ ಮನೆ ಕಾಲು ಹಿಡ್ಕೂಡ್ದು. ಆಕಿ ಬರೋದು ಬೇಕಾಗಿಲ್ಲ. ಹೌದು, ಇಷ್ಟಾಕಿ ಕಡಾಕಂಡಿದ್ ಕಡ್ಡಿ ಮುರಿದಂಗ್ ಮಾತಾಡ್ತಾಳ ಅಂದ್ರೆ ನಾನು ಇನ್ಮೇಲೆ ಹಂಗೆ ಇರ್ತೀನಿ. ಅಯ್ಯೋ ದೇವ್ರೆ, ಮತ್ತೇನಿಲ್ಲಪ್ಪ. ಈಗ ನಾನು ಸ್ವಲ್ಪ ಹೌದು ಅಲ್ಲ ಆಗಕತ್ವಲ್ಲ, ಕಣ್ಣಿಗೆ ಕಾಣಕತ್ತಕ್ಕೀಗಷ್ಟೇ. ಯಾಕ ನಮ್ ಟೈಮ್ ಬರಬರಿ ಇಲ್ಲಿ ಬಿಡ್ಲೆ ಮಂಗಳ. ಕರೆನ ಎದ್ದು ಅಡ್ಡಾಡಿ ಒಂಚೂರು ಪ್ರಯತ್ನ ಪಟ್ಟು ಕಾಲು ನೆಟ್ಟಗೆ ಮಾಡ್ಕೋಬೇಕು ಅನ್ನೋ ಮಟ ಅಂದ್ರೆ ದೇವ್ರು ಇದೇನೋ ಒಂದು ತಂದಿಟ್ಬಿಟ್ಟಾನಲ್ಲ ಅಂತೀನಿ ನಾನು ಅತ್ತಾಗ. ಯಾಕತ್ತಿ ಹಂಗೆ ಮಾಡ್ಕೊಂತೀನಿ ನೀನು? ನೀ ಪ್ರಯತ್ನ ಪಡ್ರಕತ್ತಿದ್ದಕ್ಕೆ ಎಲ್ಲಿ ಹಿಂಗಾತ ಏನ ಅಂತ ನನಗನ್ನಿಸ್ತೈತಿ. ಏನಾಗಲ್ಲ. ಈಗೇನಾಯ್ತು? ಆಗ್ಬಾರ್ದು. ಏನಾಗೈತಿ? ಕೊರೋನಾ ಬಂದೈತಿ, ಸ್ವಲ್ಪ ದಿನ ತಡಿ, ಎಲ್ಲ ಬಗೆಹರಿತೈತಿ. ಆಮೇಲೆ ಎದ್ದು ಓಡಾಡೋದಲ್ಲ, ಜಿಂಕಿ ಹಿಂಗೆ ಜಿಗಿದಾಡೋ. ಮಾಡಿಬಿಟ್ಟು ನೀನು ಎಲ್ಲಾಕೈತಿ ಜಿಗಿದಾಡಕ. ನಾನು ಕರ್ಮ ಮನೋಜ ಬರ್ತೇನೆ ಅಂತ ಫೋನ್ ಹಚ್ಚಿದ್ನ. ಏನ ಕಾಲೇಜ್ ಅವೆಲ್ಲ ಸುಟ್ಟಿ ಕೊಟ್ಟಾರಂತೆ, ಅದಕ್ಕೆ ಬರ್ತಾನಂತೀಗ. ಮುಂಚೆ ದವಾಖಾನಿ ಬೇರೆ ಹೋಗಿ ಬರ್ಬೇಕಾಗಿತ್ತು. ಇವೆಲ್ಲ ರಾಡಿ. ಅತ್ತಿ ದವಾಖಾನಿ ಕಡೆ ಕಾಲು ಇಡಂಗಿಲ್ಲ ಈಗ. ಅತಿ ಏನಾರ ತೊಂದರೆ ಆಗಿ ಸಾಯಕತ್ತಿದ್ರ, ಭಾಳ ಟ್ರೀಟ್ಮೆಂಟಿನ ಅವಶ್ಯಕತೆ ಇದ್ರ ಅಷ್ಟೇ ಅಂತೆ. ಹಂಗೆ ಸುಮ್ಮನೆ ದವಾಖಾನಿಗೆ ಹೋಗಂಗಿಲ್ಲ ಅಂತ ಈಗ, ಗೊತ್ತಾನ? ಅಯ್ಯೋ ದೇವ್ರೆ, ಹಿಂಗಾದ್ರೆ ಬಡ್ಬಕ್ರು ಬದುಕೋದು ಹೆಂಗಂತ ನಾನು ಅದೇ ವಿಚಾರ ಮಾಡಕತ್ತೇನಿ. ಆ ಕಡೆ ದೇಶದಾಗ ತಿನ್ಬಾರ್ದೆಲ್ಲ ತಿಂದು ಬಂದಿರೋದಂತಿದು. ಜನ ಪಾಪ ಹೆಚ್ಚಾದ್ರೆ ಹಿಂಗಾಕತ್ ನೋಡತ್ತಿ. ಮಾಡಬಾರ್ದು ಮಾಡಿದ್ರೆ ಹಿಂಗ ಆಗ್ಬಾರ್ದು ಆಗ್ಬಿಡ್ತಾವ. ಏನ್ ಮಾಡಾಕತಿ? ಅದಕ್ಕೆ ಜಾಸ್ತಿ ಪಾಪಗಳನ್ನ ಮಾಡಕ್ ಹೋಗ್ಬೇಡ್ರಿ, ನ್ಯಾಯ ನೀತಿಯಿಂದ ಬದುಕ್ರಿ ಅಂತ ಹೇಳ್ತಾರ, ತಿಳ್ದಂತಾರ. ಆದ್ರೆ ಏನ್ ಮಾಡ್ಬೇಕು? ಕೆಲವ್ರು ತಿಳ್ಕೊಳಂಗಿಲ್ಲ. ಏನು ಬಾಳ ಒತ್ತಿ ಹೇಳಾಕತ್ತಿಯಲ್ಲ. ನೀ ಅಲ್ಲತ್ತಿ ಮಾವ ಫೋನ್ ಮಾಡಿತ್ತ. ಯವ್ವ
ಅಪ್ಪ ಹೇಳ್ತು ನಿಮ್ಮವ್ವ ಏನು ಇಲ್ಲಿಗೆ ಬರ್ತಾಳ ಇಲ್ಲ ಕೇಳಪ್ಪ ಇದು ಏನ ಮತ್ತು ಕರ್ಪಿ ಬೀಳೋದೈತಿ ಎಷ್ಟು ದಿನ ಬೀಳ್ತೈತಿ ಏನೋ ಗೊತ್ತಿಲ್ಲ ಮತ್ತು ಆಮೇಲೆ ಒಬ್ರು ಬರಲಿಲ್ಲ ನೋಡಲಿಲ್ಲ ಅನ್ನೋದು ಆಗಬಾರ್ದು ಮತ್ತು ಈಗ ಹೆಂಗೆ ಮಾಡ್ತೀರಿ ಬರ್ತಾಳನ್ನ ಕೇಳು ಬರ್ತಾಳ ಅನ್ನೋದಾದ್ರೆ ಒಂದು ಗಾಡಿ ಮಾಡ್ಕೊಂಡು ಕರ್ಕೊಂಬ ಇಲ್ಲ ಅಲ್ಲೇ ಇರ್ತಾಳ ಅನ್ನೋದಾದ್ರೆ ಇರಲಿ ಮತ್ತೆ ಏನು ಅನ್ನೋದು ಕೇಳು ಅಂತಂತು ಈಗ ಹೆಂಗವ ನೀ ಬರ್ತೀಯ ಏನೋ ಇಲ್ಲೇ ಇರ್ತೀಯ ಅಲ್ಲ ನೀನು ಹಿಂಗೆ ಮಾಡು ಅವರು ಅವ್ವ ಮಗ ಇರುವಲ್ರಕ್ಕ ನೀನು ಇಲ್ಲೇ ನಮ್ಮ ಜೊತೆಗೆ ಇದ್ದು ಬಿಡು ಏನಾರ ಇದ್ರು ಹೇಳಾಕು ಕೇಳಾಕು ಆಕತಿ ಏನಂತೆ ಹಂಗೆ ಇರಾಕತಿ ಅತ್ತಿ ಪಾಪ ಅಲ್ಲಿ ವಯಸ್ಸಾದವ್ರನ್ನವ್ರಿಬ್ರು ಬಿಟ್ಟು ಇಲ್ಲಿ ಇರಾಕೈತೇನ ಇಲ್ಲ ಆದ್ರ ಅಪ್ಪ ಐತಿ ನಿಂಗೆ ಏನಾರ ತೊಂದ್ರೆ ಅಂದ್ರು ಅಪ್ಪ ನೋಡ್ಕೋತಾನ ಅಜ್ಜ ನೋಡ್ಕೋತಾನ ಅದು ಬೇರೆ ಮಾತು ಈಗ ಅಲ್ಲೇ ಯಾರು ಇಲ್ದಂಗ ಆ ವಯಸ್ಸಾದ ಮುದ್ಕಿ ನಟ್ಟ ಬಿಟ್ಟು ನಿಮ್ ಗಂಡನ್ ಬಿಟ್ಟು ಇರಾಕತ್ತೇನ ಅಯ್ಯೋ ದೇವ್ರೆ ಇವೆಲ್ಲ ನಿಂಗ ಗೊತ್ತಾಗಕತ್ತಿ ನಾವ್ ಹೇಳ್ಬೇಕನ ಅಯ್ಯೋ ಕತಿ ನಿಂದೊಂದು ಅಲ್ಲೇನ ಕತಿ ಬಿಟ್ರೆ ಹೌದವ ಪಿಸ್ರದಾಳಲ್ಲಕಿ ಯಸೋದಿ ಆಕಿಗೆ ಆಕಿನ ಗಂಡನ್ ಕರ್ಕೊಂಬಂದಿರ ಅಂತ ಹೇಳು ಇರ್ತಾಳ ನೋಡು ಆಕಿಗೆ ಆಕಿ ಗಂಡನ್ ಕರ್ಕೊಂಬಂದಿರಾಕ ಹೇಳು ಅದನ್ನು ಕೇಳಿ ನೋಡಾತು ಬೇಕಾದ್ರೆ ಮಾವ ಅಮ್ಮಗ ಇಲ್ಲೇ ಬಂದಿರಕ್ಕೆ ಹೇಳ್ತೀನಿ ಆದರೆ ನಾನು ನಮ್ಮ ಅಪ್ಪ ನಮ್ಮ ಅವ್ನ ಬಿಟ್ಟು ಬರಲ್ಲ ಏನಾರ ಹೆಚ್ಚು ಕಮ್ಮಿ ಆದರೆ ನಮ್ಮ ಅಪ್ಪ ನಮ್ಮ ಅವ್ನ ಜೋಡಿ ನಾನು ಬಿ ಇರ್ಬೇಕಿಲ್ಲೇ ಹಂಗೆಲ್ಲ ಬಿಟ್ಟು ಇರೋಕ್ಕಾಗಲ್ಲ ಅಂತೇಳಿ ಅಂದ್ರಂತೆ ಅದಕ್ಕೆಮ್ಮ ಆಕೆ ಬೇಕಿ ಊರ್ ಬಿಡಾಡಿ ಎಲ್ಲಿಂದ ಸಿಕ್ಲ ಏನೋ ಹೆಂಗ್ ಸಿಕ್ಲ ಏನೋ ನನಗತ್ತಾಗ ಥೂ ನನ್ನ ನಶೀಬಕತ್ತಾಗ ಹೋಗಿ ಇಂಥವ ಬಂದು ಗಂಟು ಬೀಳ್ತಾವ ನೋಡತ್ತಾಗ ಥೂ 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 ಏನು ಮಾಡೋದು ಅಂತ ಈಗ ಅವ ನಾನು ಅಲ್ಲೇ ಇರ್ತೀನಿ ತಗೋರವ ಆತಪ್ಪ ಇರು ಏನ್ರಿ ಪುರ್ಸತ್ ಸಿಕ್ಕಾಗ ಬಂದು ನೋಡ್ಕೊಂಡು ಹೋಗ ಏನ ಹಾಂ ಬರ್ತೀನಿ ಭಾಳ ಅಂದ್ರೆ ಒಂದು 8 ದಿನ ಆಗ್ಬೋದು ತಡಿ ಇದು ಕರ್ಪಿ 8 ದಿನ ಆದಮೇಲೆ ಮತ್ತೇನೈತಿ ಅಡ್ಡಾಡ್ಬೋದು ಬೇಕಾದಂಗೆ ಬರೋದು ಹೋಗೋದು ಮಾಡ್ಕೊಂಡಿರ್ತೀನಿ ಅಷ್ಟ್ ಮಾಡು